ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ರೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ಗೇಮ್ ಪ್ಲೇ ವಿಡಿಯೋ ಗಾಯ್ಸ್. ಇವತ್ತು ನಾವು ಲೋರೆಲ್ಸ್ ನಾಡಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು CS ರ್ಯಾಂಕ್ದು ಹಾನರ್ ಸ್ಕೋರ್ ಹೊಟ್ಟೋಗಿದೆ ನಂದು. ಓಕೆನಾ, ಹಾನರ್ ಸ್ಕೋರ್ 90 ಆಗಿದೆ. CS ರ್ಯಾಂಕ್ದಲ್ಲಿ ಹೀರೋಯಿಕಲ್ಲಿದ್ದೀನಿ, BR ರ್ಯಾಂಕ್ದಲ್ಲಿ ಗೋಲ್ಡ್ 2 ಅಲ್ಲಿದ್ದೀನಿ. BR ರ್ಯಾಂಕ್ದು ಹೊಸ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಇನ್ನೊಂದು 2 ವೀಡಿಯೋ ಆದಮೇಲೆ. ಬಟ್ ಇವತ್ತಿನ ಮೇಯ್ನ್ ವೀಡಿಯೋ ರೀಸನ್ ಬಂದುಬಿಟ್ಟು ಹೋದ ಮ್ಯಾಚು ನಾನು ಬ್ಯಾಕ್ ಕೊಟ್ಟೋಗಿದ್ದೆ, ಆಡೋಕ್ಕಾಗಿರಲಿಲ್ಲ ಏನೋ ರೀಸನಿಂದ. ಸೊ ನಾನು CS ರ್ಯಾಂಕ್ದು ಹಾನರ್ ಸ್ಕೋರ್ ಹೋಗಿದೆ 90 ಆಗಿದೆ ಗೈಸ್. ಇವತ್ತು ನಾವು ಹಾನರ್ ಸ್ಕೋರ್ನ ಏರಿಸಿ CS ರ್ಯಾಂಕ್ ಆಡಬೇಕು. ಆಗತ್ತಾ ಇಲ್ವಾ, ಟ್ರೈ ಮಾಡೋಣ ಬನ್ನಿ. ಈ ಗೇಮ್ ಪ್ಲೇ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಇದ್ದೀನಿ. ನಿಮಗೇನಾದ್ರು ಈ ಗೇಮ್ ಪ್ಲೇ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತು ಪಕ್ಕದ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ತಡ ಮಾಡ್ದಿರಾ ಗೇಮ್ ಪ್ಲೇ ಕಡೆಗೆ ಹೋಗೋಣ. ಗುರು, ಇವತ್ತು ನಾನು ಒಬ್ಬನೇ ಆಡ್ತಾಯಿದ್ದೀನಿ, ಯಾಕಂದರೆ ನನ್ನ ಫ್ರೆಂಡು ಪರ್ಟಿಕ್ಯುಲರ್ ರೀಸನ್ಸಿಂದ ಬರೋಲ್ಲ, ಅವ್ರು ಆಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ನಾನು ಒಬ್ಬನೇ ಆಡ್ತಾಯಿದ್ದೀನಿ, ಸೋಲೋ ಆಡೋಣ ಅಂತ. ಟೀಮಲ್ಲಿ ಆಡಿದ್ರೆ ಬೆಟ್ರು, ಬಟ್ ಫಸ್ಟ್ ಟೈಮ್ ನಮ್ಮ FF9 ಬಂದಿದೆ. ಆಮೇಲೆ ಒಂದು ಡಬಲ್ ಬ್ಯಾರಲ್ ತೊಗೊಳ್ಳೋಣ, ಬೇಡ R3 ತೊಗೊಳ್ಳೋಣ ಗುರು. ಹೇಳೋಕ್ಕಾಗಲ್ಲ, ಹೊಡೆದ್ಬಿಟ್ರೆ ಡಬಲ್ ಬ್ಯಾರಲಲ್ಲಿ ಇನ್ನೂ ಅಷ್ಟೊಂದು ಕಲ್ತಿಲ್ಲ ಗುರು. ಡೆಸರ್ಟ್ ಈಗಲಲ್ಲಿ SVD ಆಡೋದು ಕಲ್ತೀನಿ ಗುರು. SVD ಮಾತ್ರ ಸಕ್ಕದಾಗೈತೆ. ಈಗನ್ನು ಇಷ್ಟ ಆಯಿತು SVDನೂ ಗುರು. ಎನಿಮಿ ಅವರು ಬರಲ್ವಾ? ಓಕೆ ಗುರು. ಓಹೋ ಗುರು, ಏನು ಗುರು ಇದು ಈ ಪಟ್ಟಿ ಮಾಡ್ತವ್ರೆ? ಜಸ್ಟ್ ಮಿಸ್ಸು ಗುರು, ಹೊಡೆದಾಕ್ಬಿಟ್ರು. ಓಕೆ, 73 HP. ನೀವು ಜಾಸ್ತಿ ಡ್ಯಾಮೇಜೇ ಬಿದ್ದಿಲ್ಲ ಗುರು. MP40 ಬೀಳುತ್ತೆ ಅಂದ್ಕೊಂಡೆ, ನೋಡಿದ್ರೆ ಡ್ಯಾಮೇಜೇ ಬಿದ್ದಿಲ್ಲ. ರೌಂಡ್ 2 ಬೇರೆ ಸ್ಟಾರ್ಟ್ ಆಗಿದೆ. ರೌಂಡ್ 1 ಸೋತೋಗಿದ್ದೀವಿ. ಈ ಸತಿ ಮಧ್ಯದಿಂದ ಹೋಗೋಣ ಅಟೇಕ್ ಮಾಡೋಕ್ಕೆ. ಓಯ್ಯೋ, ಜಸ್ಟ್ ಮಿಸ್ ಅಕ್ಕ, ಬಚಾವು. ಅಯ್ಯ, ಬರೋಕ್ಕೆ ಹೇಳ್ತಾರಲ್ಲ ಗುರು. ಭಾರಿ ಗುರು ಬಿತ್ತು. ಸುಮಾರು ಒಂದು 5 ಎಸ್ದಾದ್ಮೇಲೆ ಬಿತ್ತು. ಆದರೂ ಈ FF9 ಇದೆಯಲ್ಲ, ಅದು ಮಾತ್ರ ಭಾರಿ. ಆವತ್ತಿಂದ ನಂಗೆ ಅದೇ ಇಷ್ಟ ಗುರು. ಯಾಕೆಂತ ಗೊತ್ತಿಲ್ಲ, ಒಟ್ನಲ್ಲಿ FF9 ಇಷ್ಟ. ಓಕೆ, ಪ್ರೋ ಪ್ಲೇಯರ್ ಬೇಕಾರೋ ಎದುರುಗಡೆ ಡೆಸರ್ಟಿಗೆಲ್ಲ ಮತ್ತು ಉಟ್ಪೇಕರ್ ತಗೋದವ್ರೆ. 2 ಲಾಂಗ್ ರೇಂಜ್ ಗನ್ಸೆ ಗುರು. ಶಾರ್ಟ್ ರೇಂಜಲ್ಲಿ ಆಡ್ಸೋಕ್ಕಾಗಲ್ಲ, ಪರವಾಗಿಲ್ಲ ನೋಡೋಣ. ಓಕೆ, 2 ಉಟ್ಪೇಕರು, ಒಂದು ಡೆಸರ್ಟಿಗಲ್. ಉಟ್ಪೇಕರ್ ಗನ್ ಸ್ಕಿನ್ ನೋಡಿದ್ರೆ ಹೆಂಗೈತೆ ಅಂತ, ಮಸ್ತಾಗೈತಲ್ವ ಗುರು. ಗನ್ ಸ್ಕಿನ್ನು ಚೆನ್ನಾಗೈತಲ್ವ? ಮಸ್ತಾಗಿ ಅನ್ನೋಕ್ಕಿಂತ ಚೆನ್ನಾಗೈತೆ. ಗ್ಲೂ ಎಲ್ಲ ಹಾಕೊಳ್ಳೋಣ ಬನ್ನಿರಿ. ಗುರು ಸೀಜಾಗಿ ಬಿಟ್ಬಿಡ್ತೀನ ಹೊಡೆಯೋಕ್ಕೆ. ಭಾರಿ ಗೈಸ್, ಅವರು ಇದಾಕವ್ರೆ ಅಕ್ಕ. ಅವರು ಯಾರು ಆಡ್ತಿರೋದು ಗೊತ್ತಿಲ್ಲ, ಒಟ್ನಲ್ಲಿ ಲೇಡಿ ಕ್ಯಾರೆಕ್ಟ್ರು ಗುರು. ಓಕೆ, ಗುರು ಸಿಕ್ಕಿದ ಪಕ್ಕಿದೆಲ್ಲ ಹೊಡೆದಾಕ್ಬಿಡೋಣ. ಎಲ್ಲೆಲ್ಲಿ ಸಿಕ್ತು ಏನು ಗುರು ಹಿಂಗೆ ಆಡಿಸ್ತವ್ರೆ ಈ ಒಮ್ಮನು? ಏನು ಗುರು ಈ ಕ್ಯಾರೆಕ್ಟರ್ ಹಿಂಗೆ ಮಾಡಿ ಆಡಿಸ್ತವ್ರೆ? ಯಾರ ಆಪೋನೆಂಟು ಸ್ಟ್ರಾಂಗ್ ಆಗಿರಬೇಕು ಗುರು, ಮಸ್ತಾಗಿ ಆಡಿಸ್ತವ್ರೆ. ಮಾತ್ರ ಚೆನ್ನಾಗಿ ಆಡಿಸ್ತವ್ರೆ ಮಸ್ತಾಗಿ. ಅಂದರೆ ಅಯ್ಯೋ, ನಾನು ಊಕೊಂಡೋಕೆ ನೋಡೇ ಇಲ್ಲ ಗುರು. 80 HP ಬದಿಕೊಂಬಿಟ್ಟವ್ರೆ. 2 ಸತಿ ಹೊಡೆದ್ಬಿಟ್ರು ಗುರು. ನಾನು 1 ಸತಿ ಅಷ್ಟೇ ಹೊಡೆದಿರೋದು. 2 ಸತಿ ಹೊಡೆದ್ಬಿಟ್ರೆ ಈ ಸತಿನೂ ಮೊಯ್ತು ಅಂತ ಅನಿಸುತ್ತೆ ಮ್ಯಾಚು. ಹೇಳೋಕ್ಕಾಗಲ್ಲ ಗುರು. ನನ್ನ ಫ್ರೆಂಡ್ ಬೇರೆ ಸಪೋರ್ಟಿಂಗ್ ಇಲ್ಲ. ನನಗೆ ಅಷ್ಟೊಂದು ಬೇರೆ ಆಡೋಕ್ಕೆ ಬರೋಲ್ಲ ಇನ್ನೂ. ಅಂದರೆ ಇನ್ನೂ ಆಡೋಕ್ಕೆ ಬರೋಲ್ಲ ಅಂದರೆ ಇವಾಗ ಕಲಿತಾ ಇದ್ದೀನಿ ಅಂತಲ್ಲ ಗುರು. ತುಂಬ ದಿನ ಆಗಿಲ್ಲ ಆಡಿ. ಜಸ್ಟ್ ಮಿಸ್ಸು ಗೈಸ್. ಗ್ಲೂ ಎಲ್ಲ ಹಾಕೋಷ್ಟದು ಒನ್ ಟೈಪ್ ಇತ್ತು. ಪರವಾಗಿಲ್ಲ, ಈ ಸತಿ ನೋಡ್ಕೋತೀವಿ, ಏನು ಮಾಡೋಕ್ಕಾಗಲ್ಲ. ನೀನು 2 ಸತಿ ಹೊಡಿಬೇಕು, 1 ಸತಿ ಹೊಡಿಬೇಕು. ನಾ ತಗೊಳ್ಳೋ ಗನ್ಗಳು ಗೊತ್ತಲ್ಲ, ಮ್ಯಾಕ್ 3 ತಗೋತೀನಿ. ಮ್ಯಾಕ್ ಚೆನ್ನಾಗೈತೆ. ಮ್ಯಾಕು ಶಾರ್ಟ್ ರೇಂಜಿಂದ ಮಾತ್ರ ಸಾಕಾದಾಗ ಆಡಿಸ್ಬೋದು. 4 ಬುಲೆಟಲ್ಲಿ ಎತ್ಬಿಡ್ಬೋದು ಎನಿಮಿನ. 3 ಸಾಕು ಗುರು, 3 4 ಸಾಕು. ಪ್ರೋ ಪ್ಲೇಯರ್ಸ್ ಎಲ್ಲ ಆದರೆ 1 ಬುಲೆಟಲ್ಲಿ ಎತ್ಬಿಡ್ತಾರೆ. ಗ್ಲೂ ಎಲ್ಲ ಹಾಕೊಳ್ಳೋಣ ಫಸ್ಟು, ಹೇಳೋಕ್ಕಲ್ಲ. ಅಯ್ಯೋ ಗುರು, ನಾನು ನೋಡ್ರಿ ಫುಲ್ಲು ಎಲ್ತಿಲ್ದರ ಹೊಡೆಯೋಕೆ ಹೋಗ್ತಾ ಇದ್ದೀನಿ. ಸಾರಿ, ಈ ಥರ ಎಲ್ಲ ಅಮೌಂಟ್ ತೋರಿಸಿದ್ರೆ
ನಾವು ಬಿಟ್ಬಿಡ್ತೀವ. ಈ ಸತಿ ಹೊಡಿತೀನಿ, ಪಕ್ಕ ಬಿಡಲ್ಲ ಗುರು. ಈ ಸತಿ ಮಾತ್ರ ಈ ಸತಿ ಹೊಡೆಯೋದು ನೋಡಿ ಹೆಂಗೆ ಹೊಡಿತೀನಿ ಅಂತ ಅಂದರೆ ವಾಡ್ಸ್ಕೊಬೇಕು ಅವರು. ಭಾರಿ ಅಡ್ಡು. ಆ ಕಡೆಯಿಂದ ಓಡ್ಕೊಂಬತ್ತಾರೆ ಗುರು. ಸ್ಟೇಜಾಗಿ ಬಿಟ್ಬಿಡ್ತೀವ ನಾವು. ಅವ್ರು ಅಲ್ಲಿಂದ ಬಂದರೆ ನಾವು ಇಲ್ಲಿಂದ ಹೋಯ್ತೀವಿ, ಅವ್ರು ಹಿಂದೆಯಿಂದ ಹೋಯ್ತೀವಿ. ಅವ್ರು ಅಲ್ಲಿಂದ ಬರಲಿ, ನಾವು ಇಲ್ಲಿಂದನೇ ಹೊಡಿತೀವಿ ಗುರು. ಅಯ್ಯೋ, ಒಂದು ಎಡ್ಡೆ ತಕೈತಿಲ್ಲ ನೋಡ್ರಿ. ಇದು ಸೈಕಾಗೋ ವಿಷಯ ಅಂದರೆ ಬಿತ್ತು ಗುರು, ಭಾರಿ ಬಿತ್ತು ಈ ಸತಿ. ಗ್ಲೂವೆಲಲ್ಲಿ ಪ್ಯಾಕ್ ಮಾಡ್ಕೊಳ್ಳೋಣ. ಇವಾಗ ಹಾಕ್ಬೋದು, ಹೇಳೋಕ್ಕಾಗಲ್ಲ ಗುರು. ಅದು ಇದು ಬರುತ್ತಲ್ಲ, ಫ್ಲ್ಯಾಶ್ ಫ್ರೀಸು. ಅಯ್ಯೋ, ಓ ನೋ ಗೈ, ಜಸ್ಟ್ ಮಿಸ್ಸು, ಹೊಡೆದ್ಬಿಟ್ಟೆ. ಓಲಿ ಪರವಾಗಿಲ್ಲ, ಒಂದು ಸತಿ ಸೋತೋಗಿದ್ದೀನಿ. ಏನಾಯ್ತೋ ಗೊತ್ತಿಲ್ಲ ಗುರು, ಇವತ್ತು ಆಡೋಕ್ಕೆ ಆಯ್ತಾಯಿಲ್ಲ. ಯಾವಾಗಲೂ ಹೊಡಿತೀನಿ, ಈ ಸತಿನೇ ಸೋತೋಗಿರೋದು. ಒಂದು ಸತಿ ಇದರಲ್ಲೂ ಟ್ರೈ ಮಾಡಿಬಿಡೋಣ ಬನ್ನಿ. ಇನ್ನೊಂದು ಸತಿ ಟ್ರೈ ಮಾಡೋಣ ಸೋಲೋದಲ್ಲೇ, ಆಮೇಲೆ ಡಿಯೋಗೆ ಹೋಗೋಣ. ಒಂದು ಸತಿ ಡಿಯೋದಲ್ಲೂ ಟ್ರೈ ಮಾಡಿಬಿಡೋಣ. ನಮ್ಗೆ ಏನಿದ್ರು ಆನರ್ ಸ್ಕೋರ್ ಮೇಯ್ನ್ ಬೇಕು. CS ಆಡಿಸೋ ಜಾಸ್ತಿ ಆಗಿರೋದ್ರಿಂದ ಆನರ್ ಸ್ಕೋರ್ ಇಲ್ಲದಿದ್ದರೆ ಏನೂ ಆಡಿಸಲು ಸಾಧ್ಯವಾಗುವುದಿಲ್ಲ. ಒಂದು ಡಬಲ್ ಬ್ಯಾರಲ್ಲು ಒಂದು SVD ತೊಗೊಂಡಿದ್ದೀನಿ. ಒಂದು ಸತಿ ಡಬಲ್ ಬ್ಯಾರಲಲ್ಲಿ ಟ್ರೈ ಮಾಡ್ಬೋದು ಅಂತ. ಸತಿ ಡಬಲ್ ಬ್ಯಾರಲಲ್ಲೇ ಟ್ರೈ ಮಾಡೋಣ. ಯಾರೇ ಭಾರಿ ಯಾರೇ ನೀವು ಇರಬೇಕು, ಮೋಸ್ಟ್ಲಿ ಆಫ್ಲೈನ್ ಇರಬೇಕು. ಅದಕ್ಕೆ ಎಲ್ಲ 999+ ಆಗಿರಬೇಕು. ಅದಕ್ಕೆ ಪಾಪ ಔಟಾಗೋರು. ನಮ್ಗೆ ಹೆಂಗೆ ಗುರು, ನಾವು ಮ್ಯಾಚ್ ಗೆದ್ರೆ ಸಾಕು, ಯಾರು ಹೆಂಗಿದ್ರೇನು ಓಲಿ. ಪಾಪ ಟೀಮ್ ಅಪ್ ಮಾಡೋಕ್ಕೆ ಟ್ರೈ ಮಾಡೋಣ ಒಂದು 2 ಸತಿ. ಓಕೆ ಅಂದರೆ ಟೀಮ್ ಅಪ್ ಓಕೆ, ಇಲ್ಲಾಂದರೆ ನಿಮಗೆ ಗೊತ್ತಲ್ಲ ಗುರು ಆಟ ನೋಡಿ. ಹೊಡೆಯ ಬಿಡಲ್ಲ ಅನ್ಸುತ್ತೆ ಗುರು. ಒಂದೇ ಏಟು ಡಬಲ್ ಬ್ಯಾರಲ್ಲು ಮುಗೀತಾಟ. 2 ಸತಿ ವಿಕ್ಟ್ರಿ. ಯಾರೇ ನಿಮ್ಮ ಅಪೋನೆಂಟ್ ಪಾಪ ತುಂಬ ವೀಕಾಗಿರಬೇಕು, ಇಲ್ಲ ಆಫ್ಲೈನ್ ಹೋಗಿರ್ಬೇಕು ಗುರು. ಅದಕ್ಕೆ ಹೊಡೆದ್ಬಿಟ್ಟು ಈ ಸತಿ ಗನ್ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಪಕ್ಕ ಆಫ್ಲೈನ್ ಹೋಗೋರೆ ಅಂತ. ಓಕೆ, ಗನ್ ಯಾವುದೋ ಸೆಲೆಕ್ಟ್ ಮಾಡ್ತಾಯಿಲ್ಲ ಗುರು ಅವರು. ಆಟೋಮೆಟಿಕ್ ಯಾವ ಗನ್ ಬರುತ್ತೋ ಯಾವುದೋ ಒಂದು ಗನ್ ಅದೇ ಬರುತ್ತೆ. ಓಕೆ, ಒಂದು AWM-Y ಬಂದಿದೆ, ಒಂದು ವಿಕ್ಟ್ರಿ ಬಂದಿದೆ. ವಿಕ್ಟರ್ X ಇರಬೇಕಲ್ಲ ಗುರು. ನಾನು ಆ್ಯಕ್ಚುಲಿ ಗನ್ನ ಬೇರೆ ಥರ ಪ್ರೊನೌನ್ಸ್ ಮಾಡ್ತೀನಿ ಹೆಸರುಗಳನ್ನ. ಓಕೆ, ಒಂದು ಹೆಡ್ ಕೊಡೋಣ. ಭಾರಿ ಗುರು, ಈ ಸತಿನ ವಿಕ್ಟ್ರಿ ಗುರು. ರೌಂಡ್ 3 ನಮ್ಮದು, ಅವ್ರದ್ದು 0 ಆಗಿದೆ ಗುರು. ಪಾಪ ಅವರು ಬಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟವ್ರೆ. ಸತಿ ಪಕ್ಕ ಹೊಡಿತಾರೆ ಅಂತ ಅನಿಸುತ್ತೆ. ಇಲ್ಲಾಂದರೆ ನಾವು ಹೋದ ಸತಿ ಒಂದು ವೀಡಿಯೋ ಮಾಡಿದ್ವಿ ರೀಕನೆಕ್ಟಿಂಗ್ ಪ್ರ್ಯಾಂಕ್ದು, ಅದು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಚೆನ್ನಾಗಿದೆ ವೀಡಿಯೋ. ಇದೆನ್ನೇ ಅಂದರೆ ಒಂಥರ ಸೆಲ್ಫ್ ಪ್ರಮೋಷನ್ ಗುರು. ಅಯ್ಯೋ, AWM-ಅಲ್ಲಿ ಹೊಡೆಯೋದೇ ಕಲ್ತಿಲ್ಲ ಗುರು ಇನ್ನು ನಾನು. ಅಯ್ಯ ಗುರು, ನಾನು ಸುಮ್ಮನೆ ಸ್ಟೈಲಾಗಿ ಹೊಡೆಯೋಕ್ಕೆ ಹೋದೆ, ಟ್ರೈ ಮಾಡಿದೆ, ಬೀಳಲಿಲ್ಲ. ಸೀದಾ ಹೆಂಗೆ ಹೊಡಿದ್ದೀನೋ ಹಂಗೆ ಹೊಡೆದೆ. ರೌಂಡ್ 4 ಆಗಿದೆ ಗುರು. ಹೋದ ಸತಿ ನಾವು ನಿಮ್ಗೆ ಹೇಳ್ತಾ ಇದ್ದಲ್ಲ ಅದೇ ಥರನೇ ರೀಕನೆಕ್ಟಿಂಗ್ ಪ್ರ್ಯಾಂಕ್ ವೀಡಿಯೋ ಮಾಡಿದ್ದೆ. ಹೆಂಗೆ ಅಂತ ಅಂದರೆ ರೀಕನೆಕ್ಟಿಂಗ್ ಆಗೋ ಥರ ಫಸ್ಟು 4 ನೋ ಇಂಟರ್ನೆಟ್ ಇರುತ್ತಲ್ಲ, ಅದೇ ಥರ ಫಸ್ಟು 4 ಇದು ಕೂಡ ಹಂಗೇ ಮಾಡಿಬಿಟ್ಟು 4 ರೌಂಡು ಸೋತೋಗ್ಬಿಟ್ಟು ಅದಾದಮೇಲೆ 5ನೇ ರೌಂಡಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ತುಂಬ ಕಷ್ಟಪಟ್ಟಿದ್ದೆ ಗುರು ಅವಾಗ ನಾನು, ನನ್ನ ಫ್ರೆಂಡು ಕೂಡ. ಆಗಿರಲಿಲ್ಲ ಹೊಡೆಯೋಕ್ಕೆ. ಇಷ್ಟೊಂದು ಮ್ಯಾಚ್ ಆಡಿಬಿಟ್ಟು ಆಮೇಲೆ ಒಂದು ಮ್ಯಾಚ್ ಗೆದ್ದು ಆ ಮ್ಯಾಚ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದು. ಗುರು ಆ್ಯಕ್ಚುಲಿ ನೋಡಿದ ತಕ್ಷಣ ಎಳಿಬೋದು ಅಲ್ವಾ ಮೇಲಿಕ್ಕೆ, ಅದನ್ನು ಟ್ರೈ ಮಾಡಿದೆ. ಓಕೆ ಗುರು, ಈ ಸತಿ ಬೋಯ ಹೊಡೆದಿದ್ದೀವಿ, ಅವ್ರನ್ನ 0 ಬೋಯ ಹೊಡೆದಿದ್ದೀವಿ ಅಂತ ಹೆಮ್ಮೆ ಪಡಬೇಕು ಅಲ್ವಾ, ದುಃಖ ಪಡಬೇಕು. ನಮಗೆ ಗೊತ್ತಿಲ್ಲ ಗುರು, ಯಾಕಂದರೆ ಆಪೋನೆಂಟ್ ಏನೂ ಹೊಡೆದಿಲ್ಲ, ನಾವೇ ಹೊಡೆದಿದ್ದೀವಿ ಎಲ್ಲನೂ. ಆಪೋನೆಂಟು ಮೋಸ್ಟ್ಲಿ ಆಫ್ಲೈನಲ್ಲಿ ಇರಬೇಕು. ಓಕೆ, ಈ ಸತಿನೂ ಒಬ್ಬರೇ ಆಡೋಣ. ಆನರ್ ಸ್ಕೋರ್ ಮುಖ್ಯ ಗುರು. ಆನರ್ ಸ್ಕೋರು ನಾನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ, ನಾನು CS ಆಡೋದು ಜಾಸ್ತಿ, ಲೋನ್ ಉಲ್ಫ್ ಎಲ್ಲ ಆಡೋದಿಲ್ಲ. ಫಸ್ಟು ವೀಡಿಯೋಗೋಸ್ಕರ ಆಡ್ತಿದ್ದೆ ಅಷ್ಟೇ. ಲೋನ್ ಉಲ್ಫ್ ಆಡೋದೇ ಇಲ್ಲ ನಾನು. ಕಾಮನ್ ಆಗಿ ತುಂಬ ಕಡಿಮೆ ಆಡೋದು ನಾನು ಲೋನ್ ಉಲ್ಫ್ನ.
ಸೊ ಸಿ ಎಸ್ ಎ ಮೈನ್ ಬೇಕಾಗಿರೋದ್ರಿಂದ ಇವಾಗ ಹೀರೋಯಿಗೆ ಬೇರೆ ಇದ್ದೀನಿ. ಇನ್ನೊಂದು ಐ ಥಿಂಕ್ ಫಸ್ಟೋ ಸೆಕೆಂಡೋ ಇಳಿಸ್ತಾರೆ ಫ್ರೀ ಫೈರ್ ಅವರು ತಿರ್ಗಾನು. ಓಕೆ ಗೈಸ್, ಅಯ್ಯೋ ನಾನು ಹೊಡೆಯೋಣ ಅಂತ ಹೋದೆ, ಗನ್ನಲ್ಲಿ ಅವರೇ ಕತ್ತೆ ಎಸ್ಬಿಟ್ರು. 2 ಮ್ಯಾಚ್ ಬಿಟ್ಬಿಡ್ತೀವ, ನಮಗೇನೆ ಕತ್ತೆ ಎಸ್ಬಿಟ್ರೆ ಪಕ್ಕ ಹೊಡಿತೀವಿ ನೋಡ್ರಿ, ಪಕ್ಕ. ಅಣ್ಣ ನಾವೇನೋ ಪಾಪ ಎಲ್ಲರೂ ಕತ್ತಿಯಲ್ಲಿ ಆಡಿಸಲ್ಲ, ಇದ್ರಲ್ಲಿ ಆಡಿಸ್ತಾರೆ ಅಂತ ಅಂದ್ಕೊಂಡ್ರೆ ಅಣ್ಣ ನಮಗೆ ಚಮಕ್ ಕೊಡ್ತವ್ರೆ. ಮಸ್ತ್ ಗುರು. ಅಯ್ಯೋ ಜಸ್ಟ್ ಮಿಸ್ ಗುರು, ಹೊಡೆಯೋಣ ಅಂತ ಒಂದು HP ಡ್ಯಾಮೇಜ್ ಇದಿಲ್ಲ ಗೊತ್ತಾ. 1998, ನಮ್ಮದು 85 ಅಷ್ಟೇ. 2 ರೌಂಡ್ ಹಂಗೋ ಹಿಂಗೋ ಎತ್ಬಿಟ್ರು, ಅದೃಷ್ಟ ಚೆನ್ನಾಗಿತ್ತು ಅನಿಸ್ತದೆ. 2 ರೌಂಡ್ ಹಂಗೋ ಹಿಂಗೆ ಎತ್ಬಿಟ್ರು. ನಮ್ಗೇನಾರು ಇವಾಗ ಸ್ಕಾರ್ 3 ಇಲ್ಲ ಅಂದರೆ ಮ್ಯಾಕ್ 3 ತೊಗೊಂಬಿಟ್ರೆ ಸಾಕು. ಯಾರು ಡೆಸರ್ಟ್ ಈಗಲ್ ತೊಗೋತಾರಲ್ಲ, ಓಕೆ ಓನ್ಲಿ ಡೆಸರ್ಟ್ ಈಗಲ್ ಒನ್ ಟ್ಯಾಪ್ ಟ್ರೈ ಮಾಡೋಕ್ಕೆ ಇರಬೇಕು. ಅಷ್ಟು ಈಸಿಯಾಗಿ ನಾವು ಬಿಟ್ಬಿಡ್ತೀವ. ಅಣ್ಣ ಈ ಪಾರ್ಟಿ ಎಲ್ಲ 2 ಒಟ್ಟೊಟ್ಟಿಗೆ ಎಸಿತವ್ರೆ. ಅವರೇ ಗ್ಲೂವೆಲ್ ಹಾಕೊಂಡಾಗ ನಾವು ಯಾಕೆ ಗುರು ಗ್ಲೂವೆಲ್ ಹಾಕೋಬೇಕು ಅಂತ ನಾನು ಅನ್ಕೋತೀನಿ. ಬಟ್ ಹಾಕ್ಲೇಬೇಕು ಗುರು ಗ್ಲೂವೆಲ್ಲು. ಮಕ್ಕರ್ ಹಾಕಬೇಕು ಅಂದರೆ ಗ್ಲೂವೆಲ್ ಹಾಕ್ಲೇಬೇಕು. ಅಣ್ಣ ಎಲ್ಲೆಲ್ಲೋ ತಿರ್ಗಾಡ್ತವ್ರಲ್ಲ ಇವರು. ಏನು ಎಲ್ಲಿಂದ ಹೊಡೆದ್ರು ಗುರು, ಹೊಡೆದಿದ್ದೇ ಗೊತ್ತಾಗಲಿಲ್ಲ. ಈಟ್ ಪಾರ್ಟಿ ಹೊಡೆದ್ರು ನೋಡ್ರಿ. ಸ್ಕೋರ್ 0-3. ಪರವಾಗಿಲ್ಲ, ಬಿಟ್ಕೊಡ್ತಾಯಿದ್ದೀವಿ ಅಂದ್ಕೊಂಬಿಡೋಣ. ನೋಡಿ ಒಂದು ಹೊಸ ಅಮೌಂಟ್ ತೆಗೆದೆ, ಇದೆಲ್ಲ ಇದೇ ಒಂದು ಹೊಸ ಅಮೌಂಟು. AK-47 ಹೀರೋಯಿಕ್ ಅಮೌಂಟು. 6 ಡೇಸ್ಗೆ ಏನೋ ಸಿಕ್ತು ಗುರು, ಚೆನ್ನಾಗೈತಾ? ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಬಿಟ್ಟೋಗಿರ್ಬೇಕು ಗುರು ಇವರು. ಎಲ್ಲ ನನ್ನ ನೋಡಿ ಎದ್ರುಕೊಂಡು ಬಿಟ್ಟೋಯ್ತವ್ರ, ಇಲ್ಲ ನನ್ನ ಜೊತೆ ಆಡೋಕೆ ಇಷ್ಟ ಇಲ್ದರ ಬಿಟ್ಟೋಯ್ತವ್ರ, ಏನೋ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ನಮಗೆ ಮ್ಯಾಚು ಗೆದ್ದರೆ ಸಾಕು. ಯಾರು ಬಿಟ್ಟೋದ್ರೋ ಯಾರು ಗೆದ್ರೋ ನನಗೆ ಗೊತ್ತಿಲ್ಲ. 2000 ಡ್ಯಾಮೇಜ್ ಅಲ್ಲ, 2280 ಡ್ಯಾಮೇಜ್ ಕೊಟ್ಟವ್ರೆ. ನಾನು ಇನ್ನೂ 618 ಡ್ಯಾಮೇಜ್ ಅಷ್ಟೇ. ನಮ್ಮದು ಡ್ಯಾಮೇಜ್ ಮುಖ್ಯ ಅಷ್ಟೇ ಗುರು. ಓಕೆ, ಈ ಸತಿ ಒಂದು ಮ್ಯಾಗ್ 3 ಒಂದು ಸ್ಕಾರ್ 3 ಎತ್ತಾಕೊಂಡು ಮೊದಲೇ ಬಂದು ಗ್ಲೂವೆಲ್ಲ ಹಾಕ್ಕೊಂಡು ಹೊಡೆಯೋ ಪ್ಲ್ಯಾನ್ ಹಾಕ್ಕೊಂಡು, ಅಯ್ಯೋ ಬಾರಿ ಹೆಡ್ ಶಾಟು. ಆದರೆ ಮಿಸ್ಸಾಗಿ ಬಿದ್ದಿದ್ದು. ನಾನು ಗುರಿ ಹೊಡೆದಿದ್ದಲ್ಲ, ಅಲಗ್ ಬುಲಗ್ ಶಾಟ್ ಅಂತಾರಲ್ಲ ಆ ಥರ ಒಟ್ಟಿನಲ್ಲಿ ಮಿಸ್ಸಾಗಿ ಬಿದ್ದಿದ್ದು. ಸ್ಕೋರ್ 2-3 ಆಯ್ತಲ್ಲ ಸಾಕು. ಸ್ಕೋರ್ ಈಕ್ವಲ್ಸ್ ಇರಬೇಕು, ಇಲ್ಲ ನನ್ನ ಯಾವತ್ತಿರು ಅವ್ರಿಗಿನ್ನ ಜಾಸ್ತಿ ಇರಬೇಕು. ಈ ಸತಿನ ಮ್ಯಾಕ್ 3ನೇ, ಸ್ಕಾರ್ 3 ಎಲ್ಲ ಆಡ್ಸೋಕ್ಕೆ ಹೋಗಲ್ಲ. ಅಣ್ಣ ನಮ್ಮ ಸೈಡೇ ಟ್ರೈ ಮಾಡ್ತಾರೆ. ಓಹ್ ಅಯ್ಯ ಅಣ್ಣ ಯಾವ ಪಾರ್ಟಿ ಆಡಿಸ್ತಾರೆ ನೋಡ್ರಿ, ಬತ್ತ ನೋಡ್ರಿ ಇವಾಗ ಬಿತ್ತು. ಓ ನೋ ಗೈಸ್, ನಾನು ಆ್ಯಕ್ಚುಲಿ ಗ್ಲೂವೆಲ್ ಹಾಕೊಂಡು ಹೋಗ್ಬೇಕಾಯಿತು. 53 HP, ಇನ್ನೊಂದು 4 ಬುಲೆಟ್ ಅಷ್ಟೇ ಮಾಡಿದ್ರು ಮುಗಿದೋಗೋರು. ಸ್ಕೋರ್ 2-4 ಆಗಿಬಿಟ್ಟೈತೆ, ಹಾಫ್ ಆ್ಯಂಡ್ ಹಾಫ್ ಆಗಿಬಿಟ್ಟೈತೆ. ಇವಾಗ ಮ್ಯಾಚ್ ಪಾಯಿಂಟು ಅವ್ರು ಹೊಡಿತಾರಾ ಇಲ್ಲ ನಾವು ಹೊಡಿತಾರಾ ಅನ್ನೋದು. MP40 ತೊಗೋತಾರ. ಓಕೆ, M82B ತೊಗೊಂಡವ್ರೆ. M82B ಅಲ್ಲ ಗೈಸ್, M82B. ಆಮೇಲೆ M1014 ತೊಗೊಂಡವ್ರು ಗುರು. ಆ್ಯಕ್ಚುಲಿ ಗನ್ ಅಷ್ಟೊಂದು ಗೊತ್ತಿಲ್ಲ, ನಾನು ಆಡ್ಸೋ ಗನ್ಗಳು ಮಾತ್ರ ಗೊತ್ತು. ಬೇರೆ ಥರ ಪ್ರೊನೌನ್ಸ್ ಮಾಡಬೇಕು, ಏನೋ ನೋಡಿಕೊಂಡೆ ಪ್ರೊನೌನ್ಸ್ ಮಾಡಿಬಿಡ್ತೀನಿ, ಅದೇ ಬೆಟ್ರು ಅಲ್ವಾ ಗೈಸ್. ಎನಿಮಿ ಎಲ್ಲೋದ್ರು, ಬಾರೋ ಎನಿಮಿ ಗುರು. ಬರ್ತಾನಿಲ್ಲ. ಓ ಗುರು 358 ಹೋಯ್ತು ಗುರು. 999 ಪ್ಲಸ್ ಹೋಗ್ಬಿಡಾಯ್ತು ನಿಮಿಷ ಇರ್ರಿ. ಓಕೆ ಗೈಸ್. ಓ ಹೋ 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 ಓ ಬಾರಿ ಗುರು, ಬಾರಿ. ಈ ಸತಿ ಬಿತ್ತು, ಅಲಗ್ ಬುಲ್ಲಕಲ್ಲಿ ಬಿದ್ದಿದ್ದು ಅನಿಸುತ್ತೆ. ಒಟ್ನಲ್ಲಿ ಬಿತ್ತು. ನಾನು ಯಾಕೆ ಎಲ್ಲನೂ ಅಲಗ್ ಬುಲ್ಲಕ್ ಅಂತೀನಿ ಅಂದರೆ, ಈ ಹೆಡ್ ಶಾಟ್ ಎಲ್ಲ ನಂಗೆ ಹೊಡೆಯೋಕ್ಕೆ ಬರಲ್ಲ. ಓಕೆನಾ, ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಆಡೋಕ್ಕೆ ಬರುತ್ತೆ, ಹೆಡ್ ಶಾಟ್ ಎಲ್ಲ ಹೊಡೆಯೋದು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ನಾನು ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ಬರುತ್ತೆ, ಬರೋದೇ ಇಲ್ಲ ಅಂತಲ್ಲ,
ಚೂರು ಚೂರು ಬರುತ್ತೆ ಅಷ್ಟೇ ನೋಡಿ. ಈ ಥರ ಎಳೆಯೋಕ್ಕೆ ಬರುತ್ತೆ ನನಗೆ, ಬಟ್ ಈ ಡೆಸರ್ಟಿಗೆಲ್ಲ ಹೊಡೆಯೋಕ್ಕೆ ಬರಲ್ಲ. ಈ ಥರ ಶಾರ್ಟ್ ಗನ್ಸ್ ಡಬಲ್ ಬ್ಯಾರಲ್ ಬರುತ್ತಲ್ಲ, ಅದರಲ್ಲಿ ಗ್ಲೋಸ ಎಕ್ಸ್ ಡಬಲ್ ಬ್ಯಾರಲ್ ಎಕ್ಸ್ ಬರುತ್ತೆ ನೋಡಿ, ಅದು ಓಕೆ, ಅದು ಇದ್ರೆ ಆಡಿಸ್ತೀನಿ. ಈ ಡಬಲ್ ಬ್ಯಾರಲ್ ಆಡ್ಸೋಕ್ಕೆ ಬರಲ್ಲ. FF ಯಾಕೆ ತೊಗೊಂಡು ರಿವರ್ಸ್ ಬೇರೆ ಮಾಡೋಕ್ಕಾಗಲ್ಲ. ಒಂದೇ ಮ್ಯಾಚ್ ಗೆಲ್ಲಬೇಕು, ಹುಷಾರಾಗಿ ಆಡ್ಸೋಣ ಬನ್ನಿ. ಈ ಸತಿ ಮಾತ್ರ ಮ್ಯಾಚ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಬರಲಿ. ಅಯ್ಯೋ ಹೆಂಗುರು ಇದು, ಓಕೆ. ಭಾರಿ ಗುರು, ಭಾರಿ ಇದು ಮಾತ್ರ ಭಾರಿ. 4 ಹೊಡೆಯ ಗಂಟ ಬಿಟ್ಬಿಟ್ಟು ಆಮೇಲೆ ಆಡಿದ್ದು ಮಾತ್ರ ಭಾರಿ. ಓಕೆ ಗುರು, 2ನೇ ಮ್ಯಾಚು ಭಯ ಆಡ್ದಿದ್ದೀವಿ. ಆನರ್ ಸ್ಕೋರ್ ಇವಾಗಲೂ ಬಂದಿರುತ್ತೆ ಅಂತ ಅನ್ಸಲ್ಲ ನನಗೆ. ಇವಾಗ 4 ಮ್ಯಾಚ್ ಆಡಬೇಕು ಗುರು. ಈ ಸತಿ ವಿಕ್ಟ್ರಿ ಹೊಡೆದಿದ್ದೀನಿ. ಓಕೆ, CS ಆನರ್ ಸ್ಕೋರ್ ಎಷ್ಟಾಯಿತು? ಓಕೆ 93. ಇನ್ನು 2 ಮ್ಯಾಚು ಇಲ್ಲ 1 ಮ್ಯಾಚ್ ಆಡಿದ್ರೆ ಓಕೆ ಅನಿಸುತ್ತೆ. ಓಕೆ ಗುರು, ಇವಾಗಲೂ 1v1 2v2 1v1 ಇರಬೇಕು ಗುರು. ಓಕೆ 1v1 2v2 ಹಾಕೋಕೆ ಮಿಸ್ 1v1 ಹಾಕ್ಬಿಟ್ಟಿದ್ದೀನಿ. ಓಕೆ ಪರವಾಗಿಲ್ಲ. ವಿಕ್ಟ್ರಿ 2 ತಗೊಳ್ಳೋಣ. ಒಂದು ಡಬಲ್ ವಿಕ್ಟ್ರಿ ಅಲ್ಲ, ವಿಕ್ಟ್ರಿನ ಅದು, ಸಾರಿ ಗುರು, ವೆಕ್ಟರ್, ಸಾರಿ ರಾಂಗ್ ಪ್ರೊನೌನ್ಸಿಯೇಷನ್ ಮಾಡ್ತಿದೆ, ವೆಕ್ಟರ್. 2 ಗನ್ ಒಂದೇ ಸತಿ ಕಾಯಿಲೆ ಹಿಡ್ಕೊಂಡು ಆಡಿಸೋದೇ ಮಜಾ ಬೇರೆ ಗುರು. ಬಟ್ ಏನು ಗೊತ್ತಾ, ಇದರಲ್ಲಿ ರೀಲೋಡ್ ಆಗೋದು ಒಂದೇ ಪ್ರಾಬ್ಲಮ್ಮು. ವಿಡಿಯೋ ತುಂಬ ಲಾಂಗ್ ಆಗ್ತಾಯಿದೆ ಗೊತ್ತು ಗೈಸ್. ಪ್ಲೀಸ್ ವಿಡಿಯೋನ ನೋಡಿ, ಅದಾದಮೇಲೆ ಹೇಗಿತ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಪರವಾಗಿಲ್ಲ. 44 HP ಗೈಸ್, ಬಚಾವು. ಜಸ್ಟ್ ಮಿಸ್ಸು ಬಿತ್ತು. ನಾನು ಓದೆ ಅಂತ ಅಂದ್ಕೊಂಡು ಗ್ಲೂವೆಲ್ ಆಗ್ತಾಯಿದ್ದೆ, ಜಸ್ಟ್ ಮಿಸ್ಸು ಬಿದ್ದುಬಿಡ್ತು. 2 ಗನ್ ನೋಡಿದ್ರೆ ಬೇಗ ಎಳೆಯುತ್ತೆ ಗುರು ಡ್ಯಾಮೇಜು. ಬಟ್ ಒಂದೇ ಒಂದು ಸತಿ ಹೊಡೆದಕ್ಕಾಗಲ್ಲ. ಗ್ಲೂವೆಲ್ ಹಾಕೊಳ್ಳೋಣ ಫಸ್ಟು. ಸುಮ್ಮನೆ ಹಾಕೋಬೇಕು ಗುರು. ಐನೋ ನಾವು ಆ ಕಡೆಯಿಂದ ಬರ್ತಾರೆ ಅಂತ ಅನಿಸುತ್ತೆ. ಸುಮ್ಮನೆ ನಿಂತಿರೋಣ, ಯಾವ ಕಡೆಯಿಂದ ಬರ್ತಾರೋ ಅವರೇ ಬರಲಿ. ಅವ್ರು ಹೊಡ್ಸ್ಕೊಬೇಕು ಅಂತ ಇದ್ದರೆ ಅವರೇ ಬರುವರು. ಓ ಭಾರಿ ಗುರು, ಈ ಸತಿನೂ ಭಾರಿ. ಇನ್ನೇನು ಗ್ಲೂವೆಲ್ ಹಾಕಬೇಕು, ಈ ಸತಿನೂ ಬಿತ್ತು ಅವ್ರಿಗೆ. ಓಕೆ 2 ಸತಿ ಬಿದ್ದಿದೆ, ಪರವಾಗಿಲ್ಲ. ಈ ಸತಿ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಯಾವುದು ಮಾಡುವರು. M1887 ಡಬಲ್ ಬ್ಯಾರಲ್ ಆ್ಯಂಡ್ ಥಾಮ್ಸನ್, ಒಳ್ಳೆ ಕಾಂಬಿನೇಷನ್ ತೊಗೊಂಡವ್ರೆ. ಡಬಲ್ ಬ್ಯಾರಲಲ್ಲಿ ಆಡ್ಸೋಕ್ಕೆ ಬರ್ತಾ ಇರೋರು ಥಾಮ್ಸನಲ್ಲೇ ಜಾಸ್ತಿ ಆಡಿಸೋದು. ಪರವಾಗಿಲ್ಲ, ನೋಡೋಣ ಯಾವುದರಲ್ಲಿ ಆಡಿಸಬಹುದು ಎಂದು ನೋಡೋಣ. ಓ ಭಾರಿ ಗುರು, ಬಿತ್ತು ಹೊಡೆದನ್ನು ಗ್ಲೋವೆಲ್ ಆಗ್ತಾಯಿದ್ದೀನಿ ಸುಮ್ಮನೆ. ಅಲ್ಲಿ 2-3 ಮ್ಯಾಚ್ ನಾನೇ ಹೊಡೆದಿದ್ದೀನಿ. 484 ಡ್ಯಾಮೇಜ್ ಕೊಟ್ಟು ನಾನು 680 ಡ್ಯಾಮೇಜ್ ಕೊಟ್ಟಿದ್ದೀನಿ ಅಷ್ಟೇ. ನಾನು 3 ಮ್ಯಾಚ್ ಹೊಡೆದಿದ್ದೀನಿ ಗುರು. ಈ ಸತಿ 0 ಹೊಡಿಯೋಕ್ಕಾದರೆ ಟ್ರೈ ಮಾಡೋಣ ಬನ್ನಿ. ಎದುರುಗಡೆ ಯಾರೋ ನ್ಯೂ ಪ್ಲೇಯರ್ ಇರಬೇಕು, ಇಲ್ಲ ನಾರ್ಮಲ್ ಪ್ಲೇಯರ್ ಇರಬೇಕು, ಪಾಪ ಅಂತ ಬಿಟ್ಕೊಡೋರು ಇರ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲ ನಮ್ಮ ಥರನೇ 4 ಆಟ ಹೊಡ್ಸ್ಕೊಂಬಿಟ್ಟು ತಿರ್ಗಾ ಹೊಡೆಯೋರು ಇರ್ಬೋದು. ಹುಷಾರಾಗಿ ಆಡಬೇಕು, ಆದರೆ ಹುಷಾರಾಗಿರ್ಬೇಕು ಗುರು ಆಟದಲ್ಲಿ. ಪದೇ ಅದನ್ನೇ ಹೇಳ್ತಾಯಿದ್ದೀನಿ. ಎನಿಮಿ ಅಂಕಲ್ ಎಲ್ಲಿದ್ದೀರಾ? ಕೇಳಿಸ್ತಾ ಇದೆಯಾ? ಬನ್ರಿ ಇಲ್ಲಿ. ನನ್ನ ಕಾಣಿಸ್ಕೊಂಡ. ಅಯ್ಯೋ ಗುರು, ಅವನ ಮೇಲೆ ಹಾಕ್ಬಿಟ್ಟ. ಓಕೆ ಗೈಸ್, ಭಾರಿ. ಈ ಸತಿನೂ ಬಿತ್ತು, ಈ ಸತಿನೂ ಸೈಕ್ ಆಗಿಬಿತ್ತು ಅಂತಲೇ ಅಂತೀನಿ. ಸ್ಕೋರ್ 4-0 ಆಗೈತೆ ಗುರು. ಈ ಮ್ಯಾಚೇ ಹೋಗಿ ಬರುತ್ತೆ ಅನ್ನೋದು ನನ್ನ ಆನರ್ ಸ್ಕೋರ್ ಬಂದ ಮೇಲೆ ಈ ಒಂದು ಮ್ಯಾಚ್ ಫ್ರೀ ಫೈರ್ ಆಡ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ. ಓಕೆನಾ? ಒಂದು ಡಬಲ್ ಬ್ಯಾರಲ್ ಥರನೇ ಬರುತ್ತಲ್ಲ, ಒಂದು ARC-3 ತೊಗೊಳ್ಳೋಣ. 2 3ನೇ ಫುಲ್ ಅಪ್ಗ್ರೇಡು. ಅದರಲ್ಲಿ ಆಡಿಸ್ಲಿಲ್ಲ ಅಂದರೆ ಇದರಲ್ಲಿ ಆಡಿಸಿ. ಅದರಲ್ಲಿ ಶಾರ್ಟ್ ರೇಂಜಲ್ಲಿ ಚೆನ್ನಾಗಿದೆ, ಶಾರ್ಟ್ ಗನ್ ಥರ ಬರ್ತದಲ್ಲ, ಅದು ಲಾಂಗ್ ರೇಂಜಲ್ಲಿ ಚೆನ್ನಾಗಿಲ್ಲ ಗುರು. ಲಾಂಗ್ ರೇಂಜಲ್ಲಿ ಆಡಿಸ್ಬೇಕಂದ್ರೆ ಏನಿದ್ರು ಆಗು MP40 MP5
ಸೂಪರ್ ಆಗಿರೋ ಗನ್ಗಳು. ಓಕೆ ಎನಿಮಿ ಅಂಕಲ್. ಅಯ್ಯೋ ನೋ ಗೈಸ್, ಇವರು ನಮ್ಮ ಥರನೇ ಆಡ್ತಾ ಇರಬೇಕು. ಹೇಳಿದ್ನಲ್ಲ, ಅವರು 4ವರೆಗೂ ಬಿಟ್ಬಿಟ್ಟು ಆಮೇಲೆ ಹೊಡಿತು. ಒಂದೇ ಸತಿ ಡೈರೆಕ್ಟಾಗಿ ಹೊಡೆದ್ಬಿಟ್ರು ನೋಡ್ರಿ. ಇವರೇನೋ ಹೊಡೆದಾದ್ಮೇಲೆ ಬೋಯ ಬಂದರೆ ಡೈರೆಕ್ಟ್ ಎಮೌಂಟ್ ತೋರಿಸ್ಬೋದ ನೋಡ್ತೀನಿ. ಎಮೌಂಟ್ ತೋರಿಸ್ಬೇಕು ಅವಾಗ ಮಜಾ ಇರೋದು. ಓಕೆ, ಸೇಮ್ ಕಂಡೀಷನ್ಸ್ ಅಪ್ಲೈಡ್. ಅಯ್ಯೋ ಏನು ಹೊಡಿದ್ರು ಗುರು, ಭಾರಿ ಓದ್ಸತಿ ಅಲ್ಲ ಹೆಂಗೆ ಸೋತವರು. 2 ಮ್ಯಾಚು ನಮಸ್ಕಾರ ಎಲ್ಲ ಹೊಡಿತಾರೆ ನಮಗೆ. ಈ ಪಾರ್ಟಿ ಮ್ಯಾಚ್ ಪಾಯಿಂಟು ಇನ್ನೂ ಅವ್ರಿಗೆ 3 ಹೊಡಿಬೇಕು, ನಾವು 2 ಹೊಡಿಬೇಕಷ್ಟೇ. ಅಲ್ಲ, ನಾವು 1 ಹೊಡಿಬೇಕು, ಅವ್ರು ಇನ್ನೂ 3 ಹೊಡಿಬೇಕು. ಹೊಡಿಲೇಬೇಕು ಗುರು, ಈ ಸತಿ ಮಾತ್ರ ಬಿಡಬಾರ್ದು. ಹೊಡೆನ ಬನ್ನಿ, ಆಗುತ್ತೆ ಹೊಡೆಯೋಕ್ಕೆ. ಒಂದು UMP, ಒಂದು P90 ಅಣ್ಣ. ವಿ ಶುಡ್ ಟ್ರೈ ಆನ್ ಅನದರ್ ಟ್ರ್ಯಾಪ್. ಬೇರೆ ಕಡೆ ಹೋಗಿ ಟ್ರೈ ಮಾಡೋಣ ಬನ್ನಿ. ಎಲ್ಲೋದ್ರು ಗುರು? ಎನಿಮಿ ಕಾಣಿಸುತ್ತಲೇ ಇಲ್ಲ. ಓ ನೋ ಗೈಸ್, ಎಳಿಯೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. 1 ಹೆಡ್ಗೆ ಬೀಳ್ತಾನೆ ಇಲ್ಲ. ಏನೇನು ಎಮೋಟಿಕ್ ಕೊಡಪ್ಪ, ಎಲ್ಲ ದುಡ್ಡು ಕೊಟ್ಟು ತೊಗೊಂಡಿರೋದಿರಬೇಕು. ಬಾರಿ ಆಗಿರೋ ಎಮೋಟಿಕ್ ಅವರೇ. ಪರವಾಗಿಲ್ಲ, ಬಿಟ್ಬಿಡ್ತೀವ. ಇನ್ನೊಂದು ಮ್ಯಾಚ್ ಐತೆ, ಏನಾದರೂ ಮಾಡಿ ಹೊಡಿಬೇಕು ಗುರು, ಬಿಡಲ್ಲ. ಕವರ್ ತೊಗೊಂಡು ಆಡಿಸ್ತೀನಿ ಇವತ್ತು, ಬಿಡಲ್ಲ ಈ ಮ್ಯಾಚು. ಅವನು ಅಂತಾರೆ ನೀವು ಇಷ್ಟ ಶೂಟ್ ಮಾಡ್ತಾವನೆ, ಬರಲಿ ಅಂದ್ಬಿಟ್ಟು. ಗುರು ಹಿಂದೆಯಿಂದ ಓಡಬಂದು ಹೊಡೋರು ಹೊಡೆದ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಎನಿಮೀಸ್ ಎಲ್ಲಿರ್ತಾರೆ ಅಂತ ವಿ ಕಾಂಟ್ ಯೋಚನೆ ಮಾಡಿ. ಓಕೆ, ಇಲ್ಲೆಲ್ಲೂ ಇಲ್ಲ ಅಂದಮೇಲೆ ಅಲ್ಲಿಗೆ ಹೋದವ್ರೆ. ಅವ್ರು ಅಲ್ಲಿಗೆ ಹೋಲೆ, ನಾನು ಇಲ್ಲವ್ರೆ. ಅಲ್ಲ ಸಾರಿ, ಅವ್ರು ಅಲ್ಲಿದ್ದೀರಿ, ನಾವು ಇಲ್ಲಿದ್ದೀವಿ. ನೀವು ಅಲ್ಲೇ ಇರಿ, ನಾವು ಇಲ್ಲೇ ಇರ್ತೀವಿ. ಓಹೋ ಅಣ್ಣ, ಬನ್ರಿ ಅಣ್ಣ ಆಚೆಗೆ. ಗುರು ಭಾರಿ ಬಿತ್ತು ಈ ಸತಿ, ಮಾತ್ರ ಬಿತ್ತು ಗುರು. ಬೋಯ ಎಮೌಂಟ್ ತೋರಿಸ್ಬೋದಾ? ಎಮೌಂಟ್ ತೋರ್ಸೋಕ್ಕಾಯ್ತಿಲ್ಲ ಗುರು, ಯಾಕೆ ಆಪ್ಷನ್ ಬರ್ತಾಯಿಲ್ಲ. ಓಕೆ, ವಿಕ್ಟ್ರಿ. 3 ವಿಕ್ಟ್ರಿ ಹೊಡೆದಿವಿ ಈ ಸತಿ. 5-3. ಹೋದ ಸತಿ 0 ಹೊಡೆದಿದ್ದೀವಿ ಗುರು. ಹೋದ ಸತಿ 0 ಹೊಡೆದಿದ್ದು ನೋಡಿದ್ರು. FF ಟೋಕನ್ಸ್ ಎಲ್ಲ ಸಿಕ್ಕಿದೆ. CS ಎಷ್ಟೈದು ಗುರು ಆನರ್ ಸ್ಕೋರು. ಓಕೆ, 94 ಆಗಿದೆ. ಇದೊಂದು ಮ್ಯಾಚ್ ಮಾತ್ರ ಡಿಯೋದಲ್ಲಿ ಆಡೋಣ, ಓಕೆನಾ? ಯಾಕಂದರೆ ಲಾಸ್ಟಲ್ಲಿ ಡಿಯೋದಲ್ಲಿ ಆಡಿದ್ರೆ ಚೆನ್ನಾಗಿರುತ್ತೆ. ಇಬ್ಬಿಬ್ರು ಹೊಡೆಯೋದು, ಇಲ್ಲ ಒಬ್ಬರು ಇಬ್ಬರನ್ನ ಹೊಡೆಯೋದು, ಆ ಥರ ಚೆನ್ನಾಗಿರುತ್ತೆ. ಸ್ಕ್ವಾಡಲ್ಲಿ ಆಡಬೇಕಾಯಿತು ಲೋನ್ ಫೋನು, ಚೆನ್ನಾಗಿರುತ್ತೆ. ಯಾಕಂದರೆ ಚಿಕ್ಕ ಜಾಗದಲ್ಲಿ 4 ಜನ 8 ಜನ. ಓಕೆ, ಯಾರು ಬಂದವರಪ್ಪ ನಮ್ಮ ಜೊತೆ? ಟೀಮೇಟು ಯಾರೂ ಇಲ್ವಾ ಗುರು? ಒಬ್ಬನೇನಾ? ಓಕೆ, ಸಾರಿ, ನಾನು ಹಾಕಿದ್ನಲ್ಲ ಡಿಯೋನ, ಮಿಸ್ಸಾಗಿ ಒಬ್ಬನೇ ಬಂದಿರಬೇಕು. ಓಕೆ, ಪರವಾಗಿಲ್ಲ, ಒಬ್ಬನೇ ಆಡ್ಸೋಣ. ಡಿಯೋಲ್ಲಿ ಪ್ರೆಸ್ ಮಾಡಿದೆ, ಪ್ರೆಸ್ ಆಯ್ತಾ ಇಲ್ವಾ ನೋಡಲಿಲ್ಲ ಗುರು. ಹೊಡೀರಿ, ಬನ್ನಿರಿ ಅಣ್ಣ, ಹೊಡೀರಿ. ನೀವು ಆ ಕಡೆಯಿಂದ ಬಂದರೆ ನಾವು ಈ ಕಡೆಯಿಂದ ಬರ್ತೀವಿ. ಯಾರು ಗುರು 1v1 ತೊಗೊಂಬಿಟ್ಟವ್ರು AWM ಒಂದೇ ಸತಿಗೆ. ಹಾಡ್ಸಕ್ಕೆ ಬೇರೆ ಬರಲ್ಲ AWMಲ್ಲಿ, ಭಯ ಆಗುತ್ತೆ ಗುರು. ಹೆಂಗೆಯಿಂದ ಓಡೋಗೋಣ ಬನ್ನಿರಿ. ಬಾರಿ 2 ಟೈಪ್ ಅವ್ರು ಕೂತ್ಕೊಂಡಿದ್ರು. ಹೊಡೆದ್ರು ಇಲ್ವೋ ನಾನು ನೋಡಲಿಲ್ಲ ನಿಜವಾಗ್ಲೂ. ಆ ಕಡೆ ಗ್ಲೂವಲ್ಲಿ ಹೊಡೆದಾಕ್ತಿದ್ರು, ಈ ಕಡೆ ಹೊಡೆದ್ರು ಇಲ್ವೋ ನಾನು ನೋಡಲಿಲ್ಲ. ನಾವು ಒಂಚೂರು ಡ್ಯಾಮೇಜ್ ಬೀಳಿಲ್ಲ ಅನಿಸುತ್ತೆ. ಓಕೆ, ಡ್ಯಾಮೇಜ್ ಬಿದ್ದಿಲ್ಲ ನಂಗೆ ಒಂಚೂರು, ಅದಕ್ಕೆ ಬಚಾವು. ನಾವು ಇಲ್ಲಿ ಲೆಫ್ಟಿಗೆ ಹೋಗೋಣ ಬನ್ನಿರಿ. ಈ ಸತಿ ಒಂದೇ ಕಡೆ ಹೋದರೆ ಹಿಡ್ಕೊಂಬಿಡ್ತಾರೆ ಗುರು. ಟ್ರ್ಯಾಪು ಹೆಂಗೆ ಹಾಕಬೇಕು ಅಂದರೆ ಚೆಸ್ಸಲ್ಲಿ ಹಾಕ್ತಾರಲ್ಲ ಆ ಥರ ಹಾಕಬೇಕು. ಓಕೆ, ಇಂಟರ್ನೆಟ್ 999 ಪ್ಲಸ್ ಆಗಿಬಿಟ್ಟೈತೆ ಗುರು. 1 ನಿಮಿಷ ಹಂಗೆ ರೀ. ಓಕೆ, 73. ಓಕೆ, ಹೊಡಿತಾನೆ ಗುರು, ಪಕ್ಕ ಹೊಡಿತಾನೆ ನಿಮಗೆ.
ನೋ 999 ಪ್ಲಸ್ಸು ಗುರು. ಏನು ಹೇಳ್ರಿ ಇಂಟರ್ನೆಟ್ಟು ಒಂದು ನಿಮಿಷ. ಓಕೆ ಗೈಸ್ 50 ಆಗೈತೆ. ಅಯ್ಯೋ ಬಿತ್ತಲ್ಲ ಗುರು. ಇನ್ನೊಂದು ಗ್ಲೂವೆಲ್ ಹಾಕ್ತವನೆ, ಕಾಲೇ ಹೊಡಿತಾನೆ ನೋಡ್ರಿ ಪಕ್ಕ. ಹೇಳ್ದೆ ತಾನೆ ನಾನು ಗ್ಲೂವೆಲ್ ಹಾಕೊಳ್ಳೋಷ್ಟೊತ್ತಿಗೆ ಹೊಡೆದ ಅಂದರೆ ಒಂದು ಕಾಲಿಗೆ ಹೊಡೆಯೋದು, ಅಲ್ಲಿಂದ ಆರಾಮಾಗಿ ಹೊಡಿಬೋದು ಕಾಲಿಗೆ. ಗ್ಲೂವೆಲ್ ಅದ್ರ ಮೇಲೆ ಬಿದ್ದೈತೆ, ನಾನು ಕೆಳಗೆ ಹೊಡೆಯೋಣ ಅಂದ್ಕೊಂಡ್ರೆ. ಓಕೆ ಈ ಸತಿ ನಮ್ಮದು ಬಂದೈತೆ ಚಾನ್ಸು, ಬಿಟ್ಬಿಡ್ತೀವಾ. MP53 ಒಂದೈತೆ, ಅದು ಒಂದು ತೊಗೊಂಬಿಟ್ರೆ ಆಟನೇ ಮುಗಿಸೋರು ನಾವು. ಯಾಕಂದರೆ ಅದು ನನ್ನ ಫೇವ್ರೇಟ್ ಗನ್ನು ಗುರು, ತುಂಬ ಫೇವ್ರೇಟ್. MP40 ಅಷ್ಟೇ, MP5 ಫೇವ್ರೇಟು. ಓಕೆ 25 ನಿಮಿಷ ಆಗಿದೆ ಗೈಸ್ ವೀಡಿಯೋ. ಸೊ 25 ನಿಮಿಷ ಆಗಿರೋದ್ರಿಂದ ತುಂಬ ಲಾಂಗ್ ಟೈಮು. ಎಡಿಟ್ ಎಲ್ಲ ಏನೂ ಮಾಡಲ್ಲ ನಾನು, ಹೇಗಿದೆಯೋ ಹಂಗೆ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಹೆಂಗಿದೆಯೋ ಹಂಗೆ ತೋರಿಸ್ತೀನಿ ವೀಡಿಯೋ. ನೀವು ಟೆನ್ಷನ್ ತೊಗೋಬೇಡಿ, ನಿಮಗೆ ಹೇಗಿದೆಯೋ ವೀಡಿಯೋ ಯಾವುದು ಕೂಡ ಕಟ್ ಮಾಡಲ್ಲ. ವೀಡಿಯೋ ಹೇಗಿದೆಯೋ ಅದೇ ಥರ ತೋರಿಸ್ತೀನಿ, ಓಕೆನಾ. ನ್ಯಾಚುರಲ್ಲಾಗಿ ಎಡಿಟ್ ಏನು ಮಾಡಲ್ಲ ನಾನು. ಇವತ್ತು ಐ ಥಿಂಕ್ CS ಆಡೋಕ್ಕಾಗಲ್ಲ ಅಂತ, ಬಟ್ ಹಾನರ್ ಸ್ಕೋರ್ ಬರುತ್ತೆ. ಹಾನರ್ ಸ್ಕೋರ್ 1 ಬರುತ್ತೆ. CS ಇವತ್ತು ಆಡೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗೋದ್ರೆ ಯಾರೂ ಕೂಡ ನೋಡೋಕ್ಕೆ ಇಷ್ಟಪಡಲ್ಲ ಗುರು, ಅಷ್ಟೊಂದಿಲ್ಲ ವೀಡಿಯೋಸ್ನ. ಓಕೆ ಎನಿಮಿ ಅಂಕಲ್ ಇಲ್ಲೇ ನಿಂತವ್ರೆ. ಬಿತ್ತು ಗುರು. ಓಕೆ ಅವ್ರು ಹೇಳಿದಂಗೆ ಇಳಿಬೇಕಾದ್ರೆ ಹೊಡೆದೆ, ಅದಕ್ಕೆ ಬಿದ್ದಿದ್ದು. MP40 ಸೂಪರ್ ಗನ್ ಗುರು. MP40 ಅಲ್ಲ, ಸಾರಿ MP40 ಸೂಪರೇ. MP5 ಅಂತೂ ಸೂಪರ್, ಅದು ಲಾಂಗ್ ರೇಂಜಲ್ಲೂ ಸೂಪರು, ಶಾರ್ಟ್ ರೇಂಜಲ್ಲೂ ಸೂಪರು. ಓಕೆ ಎನಿಮಿ ಯಾಗಂತ ತಗೋತವ್ರೆ. ಓಕೆ ಗೈಸ್ ಎಸ್ ಲಾಂಗ್ ರೇಂಜ್ಗೂ ಪರವಾಗಿಲ್ಲ, ದೂರದಲ್ಲೇ ಆಡಿಸ್ತೀವಿ. ಇಲ್ಲೇ ನಿಂತ್ಕೊಂಡಿರ್ತೀನಿ, ಬಂದಾಗ ಮಾತ್ರ ಒಂದೇ ಹೊಡೆಯೋದಷ್ಟೇ, ನಾವು ಆ ಕಡೆಗೆ ಹೋಗೋದೇ ಇಲ್ಲ. ಹೂ ಸರ್ ಅವ್ರು ಅಲ್ಲೇ ನಿಂತವ್ರೆ ಹೊಡೆಯೋಕ್ಕೆ, ಏನು ಬಿಡು. ಅಯ್ಯೋ ಸ್ಕೋಪ್ ಆಗಿ ಕಷ್ಟೊತ್ತಿಗೆ ಹೊಡೆದ್ಬಿಟ್ರು ಗುರು, ಇದು ಅನ್ಯಾಯ ಅಲ್ವಾ. ಅಲ್ಲಿ ಬಿಡಿ, ಅವ್ರು ಹೆಂಗೆ ಬಚ್ಚಿಕೊಂಡು ಹೊಡೋರೆ ನಮಗೇನು, ನಾವು ಹೊಡಿತೀವಿ ಅಷ್ಟೇ, ನಮ್ಗೆ ಹೊಡಿಬೇಕಷ್ಟೇ ಈ ಸತಿ. ಗುರು ಹೊಡೆದ್ನಲ್ಲ ನಾನೊಂದು ಏಟು, ಅವ್ರಿಗೆ ಓ ನೋ ಗೈಸ್, 2 ಬುಲೆಟ್ ಹೊಡಿಬೇಕಾಗಿತ್ತು. ಇದು 1 ಬುಲೆಟ್ ಹೊಡೆದೆ, ಇನ್ನೊಂದು ಬುಲೆಟ್ ರೀಲೋಡ್ ಆಗೋಷ್ಟೊತ್ತಿಗೆ ಹೊಡೆದ್ರು ಅವರು. ರೀಲೋಡ್ ಅಲ್ಲ, ಇನ್ನೊಂದು ಬುಲೆಟ್ ಹೊಡೆದ್ಬಿಟ್ಟು ಅವರು. ಪರವಾಗಿಲ್ಲ, ಆಗ 3-1 ತೊಗೋತೀನಿ, ಒಂದು ಮ್ಯಾಕ್ ತೊಗೋತೀನಿ, ಚೆನ್ನಾಗಿರುತ್ತೆ ಮ್ಯಾಕ್ ಶಾರ್ಟ್ ರೇಂಜ್ಗೆ. ಓಕೆ ಗಾಯ್ಸ್ ಎಲ್ಲೋದ್ರು ಎನಿಮಿ ಅಂಕಲು. ಬಾರಿ ಓಡಾಗೋಷ್ಟೊತ್ತಿಗೆ ಬಿತ್ತಲ್ಲ ಏಟು. ಇದು ಹೆಂಗಾಗ್ತಿದೆ ಅಂದರೆ ಅವರು 2 ಮ್ಯಾಚ್ ಹೊಡಿತಾರೆ, ನಾನು 2 ಮ್ಯಾಚ್ ಹೊಡಿತೀನಿ, ತಿರ್ಗಾ ನಾನು 1 ಮ್ಯಾಚ್ ಹೊಡಿತೀನಿ, ಅವ್ರು 1 ಮ್ಯಾಚ್ ಹೊಡಿತಾರೆ. ಆ ಥರ ಆಯ್ತೈತೆ. ಅವ್ರು ಇನ್ನು 2 ಸತಿ ಹೊಡಿಬೇಕು, ನಾನು ಒಂದೇ ಸತಿ ಹೊಡಿಬೇಕು ಗುರು. ಮ್ಯಾಚ್ ಪಾಯಿಂಟು ಈ ಸತಿ ಹೊಡೆದ್ರೆ ಮುಗೀತು, ಆಟನೇ ಮುಗೀತು, ಮನೆಗೆ ಹೊಡೆದು ಕಳ್ಸೋದು ಈ ಸತಿ. ಸೀಜಾಗಿ ಬಿಟ್ಬಿಡ್ತೀವಾ ನಾವೆಲ್ಲ, ಗೊತ್ತಲ್ಲ ಪ್ರೋ ಪ್ಲೇಯರ್ಸ್. ಓಕೆ ಗೈಸ್ ಎನಿಮಿ ಅಣ್ಣ ಅಲ್ಲೇ ಕಾಯ್ತವ್ರೆ ನಮಗೋಸ್ಕರ. ಎಲ್ಲಿ ಗುರು ಬೋಚಿಕೊಂಬತ್ತಾರೇನೋ, ಯಾವ ಕಡೆಯಿಂದ ಬರ್ತಾರೆ ಅನಿಸುತ್ತೆ. ಬಾರಿ ಗುರು, ಈ ಸತಿನ ವಿಕ್ಟ್ರಿ. ಬೋಯ ಗೊತ್ತಲ್ಲ, 3 ಬೋಯನ 4 ಬೋಯನ ಹೊಡೆದಿದ್ದೀನಿ ಗುರು ಈ ಸತಿ. CS ರ್ಯಾಂಕ್ 1 ಮ್ಯಾಚ್ ಆಡೋಣ ಅಂತ ಅನಿಸ್ತದೆ, ಬಟ್ ತುಂಬ ವೀಡಿಯೋ ತುಂಬ ಉದ್ದ ಆಗುತ್ತೆ. 28 ಮಿನಿಟ್ಸ್ ಆಯಿತು ಆಲ್ರೆಡಿ ಗುರು. ನಿಮಗೆ ಈ ಗೇಮ್ ಪ್ಲೇ ವೀಡಿಯೋ ತುಂಬ ಲಾಂಗ್ ಅನಿಸಿರ್ಬೋದು, ಬಟ್ ನಾನು ರ್ಯಾಂಕ್ ಪುಷ್ ಮಾಡಿದೆ ನೋಡಿ, ತೋರಿಸ್ತೀನಿ. ಓ ನೋ ಗೈಸ್, ಆನರ್ ಸ್ಕೋರ್ 94 ಇದೆಯಾ. ಓಕೆ ಗುರು, ಇನ್ನೊಂದು ಮ್ಯಾಚ್ ಆಡೋಣ. ಫಸ್ಟ್ ಆಲ್ರೆಡಿ ಏನು ಮಾಡೋಕ್ಕೆ ಬಂದುಬಿಟ್ಟೆ ನಾನು. ಇನ್ನೊಂದು ಮ್ಯಾಚ್ ಆಡೋಣ, ಆಮೇಲೆ ನೋಡೋಣ ಹಾನರ್ ಸ್ಕೋರ್ ಎಲ್ಲಿಗೆ ಹೋಗಿರುತ್ತೆ ಅಂತ. ಐ ಥಿಂಕ್ 94 95. ಓಕೆ 2 ಮ್ಯಾಚ್ ಆಡಬೇಕು ಅಂತ. ಈ ಮ್ಯಾಚ್ ಒಂದು ಗೆದ್ದುಬಿಟ್ರೆ ಸಾಕು ದೇವ್ರೆ, ಅಷ್ಟೇ ನಾನು ಬೇಡ್ಕೊಳ್ಳೋದು ದೇವ್ರ ಹತ್ರ. ಯಾಕಂದರೆ ಹಾನರ್ ಸ್ಕೋರ್ ತಿರ್ಗಾ ಎಳ್ದೋದ್ರೆ ಕಷ್ಟ. ಒಂದು ಸತಿ ಗೆದ್ದುಬಿಟ್ರೆ ನೆಕ್ಸ್ಟು ನಾನು ಹಾನರ್ ಸ್ಕೋರ್ ಇಳಿಯೋ ಥರ ಮಾಡ್ಕೊಳ್ಳೋದೇ ತುಂಬ ರೇರು. ಯಾವಾಗಾದರೂ 2 ಮ್ಯಾಚು 3 ಮ್ಯಾಚು ಬ್ಯಾಕ್ ಮಾಡಿದಾಗ ಮಾತ್ರ. ನಮ್ಮ ಆಪೋನೆಂಟ್ ಅವರು ಡೆಸರ್ಟ್ ಈಗಲ್ ತೊಗೊಂಡವ್ರೆ. ಪ್ರೀತಿ FF ಇರಬೇಕು, ಪ್ರೀತಿ ನೋಡಲಿಲ್ಲ ಐಡಿ. ಪ್ರೀತಿ FF PRETI ಇದೆ. ಸಾರಿ ಗೈಸ್, ಒಂಚೂರು ಕೋಲ್ಡ್ ಆಗಿದೆ. ಸೊ ಕೆ ಎನಿಮಿ ಕಹಾ ಹೈ, ಎನಿಮಿ ಬಗಲ್ ಮೇ ಹೇ ಅಂತ ಅಂದರೆ.
ಓಕೆ ಗುರು, ಬಾ ಗುರು, ಹೊಡಿ ಗುರು. ಹೊಡಿತಾನೆ ಇಲ್ವಲ್ಲ, ಹಿಂಗೆ ಹೊಡೀತಾರೆ. ವಾ ಬಾರಿ ಗುರು, ಒನ್ ಟ್ಯಾಪು. ಅದು ರಿಯಲ್ ಆಗಿತ್ತಾ ನಾನೇ ಡ್ರ್ಯಾಗ್ ಮಾಡೋದನ್ನ ಗೊತ್ತಿಲ್ಲ, ಒಟ್ನಲ್ಲಿ ಒನ್ ಟ್ಯಾಪ್ ಬಿತ್ತು ಸಾಕು. ನಾನು ಮ್ಯಾಚ್ ಸಲ ರೇರಾಗಿ ಹೊಡೋದು, ಅದು ಅಲಗ್ ಬುಲಗ್ ಬೀಳುತ್ತೆ ಒನ್ ಟ್ಯಾಪು. ಈ ಸತಿ ಮಾತ್ರ ಗುರಿಯೇ ಹೊಡ್ತಿತ್ತು, ಡ್ರ್ಯಾಗ್ ಮಾಡಿದೆ ಅದಕ್ಕೆ ಬಿತ್ತು. ಜಾಸ್ತಿ ಕ್ರಾಫ್ಟ್ಲ್ಯಾಂಡ್ ಮ್ಯಾಪ್ಸ್ ಆಡಬೇಕು ಒನ್ ಟ್ಯಾಪ್ಗೋಸ್ಕರ. ಅಯ್ಯೋ, ನಾನು ಒನ್ ಟ್ಯಾಪ್ ಹೊಡೆದೆ, ಅವರು ಒನ್ ಟ್ಯಾಪ್ ಹೊಡೆದ್ಬಿಟ್ರು ಗುರು. ಈ ಸತಿ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಲಕ್ ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಒಂದು ಸತಿ ಸೊನ್ನೆಯಲ್ಲೇ ಹೊಡೆದ್ಬಿಡ್ತೀವಿ, ಒಂದೊಂದು ಸತಿ ಒಂದೊಂದು ಥರ ಹೊಡಿತೀವಿ. ಓಕೆ, ಒಂದು 10 ತೊಗೊಳ್ಳೋಣ, ಒಂದು 20 ತೊಗೊಳ್ಳೋಣ ಗುರು. ಫಾರ್ಮಸ್ ತೊಗೊಳ್ಳೋಣ. ಫಾರ್ಮಸಲ್ಲಿ ಏನಂದರೆ ಏನು ಮಾಡ್ಸೋಕ್ಕಲ್ಲ, ಅಮ್ಮಿಕೊಂಡೇ ಕೂತ್ಕೋಬೇಕು ಸುಮ್ಮನೆ. ಅವ್ರು ಅಂದ್ಕೊಂಡಿರ್ತಾರೆ ಪಕ್ಕ ಅವನು ನೂಬ್ ನನ್ನ ಮಗ ಇವನು ಫಾರ್ಮಸ್ ತಗೊಳೋನಲ್ಲಪ್ಪ, ಎಂಥ ಅವನಪ್ಪ ಫಾರ್ಮಸಲ್ಲಿ ಆಡ್ಸೋನು ಅಂತ. ಅವ್ರು ಏನು ಅಂದ್ಕೊಂಡ್ರೆ ಏನು ಗುರು, ನಮಗೆ ಮ್ಯಾಚ್ ಗೆಲ್ಲಬೇಕಷ್ಟೇ ಅಲ್ವಾ. ಅಂದ್ಕೊಳ್ಳೋರು ಏನು ಬೇಕೋ ಅಂದ್ಕೋತಾರೆ, ಮ್ಯಾಚ್ ಗೆದ್ರೆ ನಮಗಷ್ಟು ಸಾಕು. ಓಕೆ ಗಾಯ್ಸ್, ಎನಿಮಿ ಕಹಾ ಗಯಾ. ಓ ಬಾರಿ, ಒಂದು ಎಗರಿಸ್ದೆ. ಇಲ್ಲಿ ಹಾಕ್ಬಿಟ್ಟು ಹೋಗಿದ್ರು ಅವ್ರದ್ದು ಕ್ಲೋನ್ನ, ಅವ್ರದ್ದು ಅಂದರೆ ಕ್ಲೋನ್ನ ಗುರು, ಕ್ಲೋನ್ ಹಾಕ್ಬಿಟ್ಟು ಹೋಗಿದ್ರು. ಓಕೆ ಬಾಯ್ಸ್, ಬಚಾವ್. ಏನು ಪಟಿ ಎತ್ತುತ್ತವ್ರಲ್ಲ ಅಣ್ಣವರು. ಅಯ್ಯೋ ನೋ ಗೈಸ್, ನನಗೆ ಎಷ್ಟೇ ಗುರು, 4-5 ಎಷ್ಟೇ. ಆದರೂ ಹೆಂಗೆ ಬೀಳಿಲ್ಲ ಅವ್ರಿಗೆ ಗೊತ್ತಿಲ್ಲ. ಒಂದೊಂದು ಸತಿಗೆ ಎತ್ಬಿಟ್ರು, ನನ್ನಲ್ಲಿ ಬಚ್ಚಿಕೊಂಬತ್ತೈದೆ ಎತ್ಬಿಟ್ರು, ಆದರೂ ಅಷ್ಟೊತ್ತಿಗೆ ಎತ್ಬಿಟ್ರು ಗುರು. ಈ ಪಾರ್ಟಿ ಅವಮಾನ ನನ್ನ ಕೆಲಸ ಸಹಿಸೋಕ್ಕಾಗಲ್ಲ. ಒಳಗಾದ್ಮೇಲೆ ಇದು ಅಮೌಂಟ್ ತೋರಿಸ್ಬೇಕು, ಮಸ್ತಾಗಿರ್ತದೆ ಅಮೌಂಟ್, ಅದು ಸೂಪರಾಗಿದೆ ಹೀರೋಯಿಕ್ದು ಅಮೌಂಟು. ಓಕೆ, ಅಮೌಂಟ್ ಹೋಯ್ತು. ಎನಿಮಿ ಇಲ್ಲೇ ಎಲ್ಲ ಬರ್ತಾವ್ರೆ. ಓ ಬಾರಿ ಗುರು, ಬಿತ್ತು. ಏನಂತ ಹೊಡೆದಿದ್ದು ನಾನು ಗೊತ್ತಿಲ್ಲ, ಒಟ್ನಲ್ಲಿ ಹೊಡೆದೆ. ಇವಾಗ ಸ್ಕೋರ್ 2 ಈಚ್ ಆಗಿದೆ ಗೈಸ್. 2 ವರ್ಸಸ್ 2 ಈಚ್, ಕರೆಕ್ಟು 2 ಈಚ್. ಹಾವ್ಲರ್ಸ್ ವರ್ಸಸ್ ವಾರ್ಬ್ರಿಂಗರ್ಸ್, ಅದು ಸಾರಿ 2 ಈಚ್ ಆಗಿದೆ ಗುರು ಸ್ಕೋರು. ಈ ಸತಿ ಯಾರು ಹೊಡಿತಾರೆ ಅನ್ನೋದೇ ತುಂಬ ಇಂಪಾರ್ಟೆಂಟು. ವೀಡಿಯೋ 32 ಮಿನಿಟ್ಸ್ ಆಗೋಗಿದೆ ಆಲ್ರೆಡಿ. 32 ಮಿನಿಟ್ಸ್ ವೀಡಿಯೋ ಆಗೋಗಿದೆ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿನೇ ಅದು. ಯಾವಾಗಲೂ 4 ಮಿನಿಟ್ಸು 5 ಮಿನಿಟ್ಸು ವೀಡಿಯೋ ಬಿಡ್ತಾಯಿದ್ದೆ. ಈ 5 ಮಿನಿಟ್ಸ್ ಎಲ್ಲ ನೋಡೋಕ್ಕೆ ಇಷ್ಟ ಆಗೋಲ್ಲ, ಒಬ್ಬೊಬ್ಬರಿಗೆ ಲಾಂಗ್ ವೀಡಿಯೋ ಬೇಕು ಅಂತ ಕೇಳ್ತಾ ಇರ್ತಾರೆ ಅಲ್ವಾ ಗುರು. ಅಂಥವ್ರಿಗೆ ಈ ಥರ ಈ ವಿಡಿಯೋ. ಭಾರಿ ಗುರು, ಹೊಡೆದ್ಬಿಟ್ಟು ಹಿಂದಕ್ಕೆ ಹೋಯ್ತಾಯಿದ್ರು ಅವರು. ಒಂದು ಬುಲೆಟ್ ಹೊಡೆದ್ರು, ನಂಗೆ ಬೀಳಿಲ್ಲ ಡ್ಯಾಮೇಜ್ ಒಟ್ಟಿನಲ್ಲಿ. ಬಟ್ ಅವ್ರು ಹೊಡೆದ್ಬಿಟ್ಟು ರಿವರ್ಸ್ ಹೋಗ್ತಾಯಿದ್ರು, ರೀಲೋಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನಾನು ಯಾವ ಕಡೆ ಗ್ಲೂವಲ್ಲಿ ಹಾಕಿದ್ನಲ್ಲ ಅದಕ್ಕೇ. ಬಟ್ ಬಿತ್ತು ಈ ಸತಿ, ಸೂಪರಾಗಿ ಬಿತ್ತು ವೀಡಿಯೋ ಮಾತ್ರ. ವೀಡಿಯೋ ಅಂತೀನಿ ಸಾರಿ, ಹೆಡ್ ಬಾಡಿಗೆ ಮಾತ್ರ ಸೂಪರಾಗಿ ಬಿತ್ತು. ಏನನ್ನು ಮಾತಾಡ್ತಾಯಿದ್ದೀನಿ ಗುರು, ನನಗೆ ಗೊತ್ತಿಲ್ಲ ಏನು ಮಾತಾಡ್ತಿದ್ದೀನಿ ಅಂತ. ಓಕೆ, ಅಣ್ಣ ಗ್ಲೂವೆಲ್ಲ ಹಾಕಿದ್ದೀನಿ. ಓಕೆ, ಬಿತ್ತಲ್ಲ ಡ್ಯಾಮೇಜು. ಓಕೆ, 2 ಡ್ಯಾಮೇಜ್ ಬಿತ್ತು. ನಾನು ಅಲ್ಲಿ ಹಿಂದೆಯಿಂದ ಹೊಡೆದೆ. ಅವ್ರು ನಂಗೆ ಟ್ರೈ ಮಾಡ್ತಾನೆ ಇದ್ರು ಹೊಡೆಯೋಕ್ಕೆ ಸ್ನೈಪರಲ್ಲಿ. ಬಟ್ ಅವ್ರಿಗೆ ಹೊಡೆಯೋಕ್ಕಾಗಲಿ, ಇಲ್ಲಿ ನಾನು ಹೊಡೆದ್ಬಿಟ್ಟಲ್ಲ. ಇನ್ನು 1 ಮ್ಯಾಚ್ ಗೆಲ್ಬೇಕು ನಾನು ಅಷ್ಟೇ. 5 ಬಂದರೆ ನಂದು ಹಾನರ್ ಸ್ಕೋರ್ ಬಂದಿರುತ್ತೆ ಗುರು. ನನ್ನ ಫೇವ್ರೇಟ್ ಗನ್ ಈ ಸತಿ MP40 ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. MP40 ಎಲ್ಲ ಆಡ್ಸೋಣ. ಮ್ಯಾಕ್ ತೊಗೊಂಡ್ರೆ ಯಾಕೆ ಹೇಳೋಕ್ಕಾಗಲ್ಲ, ಶಾರ್ಟ್ ರೇಂಜಲ್ಲಿ ಎನಿಮಿ ತುಂಬ ಒಳ್ಳೆ ಪ್ಲೇಯರ್ ಆಗಿರ್ಬೋದು ಶಾರ್ಟ್ ರೇಂಜಲ್ಲಿ ಹೊಡೆದ್ಬಿಟ್ರೆ. ಬಟ್ MP40ಯಲ್ಲಿ ನನಗೆ ಗ್ಯಾರಂಟಿ ಇದೆ ನಾನೇ ಹೊಡಿತೀನಿ ಅಂತ. ಅಕಸ್ಮಾತ್ 1 ಮ್ಯಾಚ್ ಆಗಲಿಲ್ಲ ಅಂದರೂ 2ನೇ ಮ್ಯಾಚ್ ಅಂತೂ ಎತ್ತೀನಿ ಅಂತ ಗ್ಯಾರಂಟಿ ನನಗಿದೆ. ಬಿತ್ತು ಗುರು. ಓ ಬಾರಿ ಗೈಸ್, 17 ಎಚ್ ಬಚಾವಾಗಿದ್ದೀನಿ. ಗಾಯ್ಸ್ ಬೋಯ ಹೊಡೆದಿದ್ದೀನಿ. ಈ ಸತಿ ನೋಡೋಣ ಬನ್ನಿ, ಲಾಬಿಗೆ ಹೋಗ್ಬೇಕು ಫಸ್ಟು. ಮುಖ್ಯವಾಗಿ ಲಾಬಿಗೆ ಹೋಗಿ ಅದರ ನಂತರ ನೋಡೋಣ ಬನ್ನಿ. ಗುರು ಹಾನರ್ ಸ್ಕೋರ್ ಏರ್ತಾನೆ ಇಲ್ವಲ್ಲ, ಇನ್ನೇ ಎಷ್ಟು ಮ್ಯಾಚ್ ಆಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಓಕೆ ಗೈಸ್, ಹಾನರ್ ಸ್ಕೋರ್ ಏರ್ತಾಯಿಲ್ಲ, ಪರವಾಗಿಲ್ಲ. ಇವತ್ತು ನಾನು 94ಗೆ ಏರಿಸಿ 90ಇಂದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೇನು ಇಷ್ಟ ಆಗಿದ್ರೆ ಈ ವಿಡಿಯೋ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತು ಪಕ್ಕದ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಹೇಗಿತ್ತು, ನೆಕ್ಸ್ಟ್ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು, ಯಾವುದಾದ್ರು ಬೇರೆ ಗೇಮ್ಸ್ ಇದ್ರೂ ಪರವಾಗಿಲ್ಲ, ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿಗಂಟ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್.